ನಿನ್ನೆ ಹೇಳಿದಂತೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ ರಾಮದೇವರ ಅವತಾರವಾದದ್ದು ಇದು ಕೇವಲ ಸಂಹಾರ ಮಾಡಲಿಕ್ಕಾಗಿ ಅಲ್ಲ, ಶಿಕ್ಷಣವನ್ನು ಮಾಡಲಿಕ್ಕಾಗಿ ಇದೆ ಅಂತ. ಶಿಕ್ಷಣವನ್ನು ಮಾಡಬೇಕಾದರೆ ಬರೀ ಬಾಯಿ ಮಾತಿಂದ ಹೇಳಿದರೆ ಅವರು ಕಲಿಯೋದಿಲ್ಲ, ಮಾಡಿ ತೋರಿಸ್ಬೇಕಾಗ್ತದೆ. ನಮ್ಮ ಮನೆಯಲ್ಲಿ ನಾವು ಏನನ್ನು ಮಾಡ್ತೇವೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಒಳ್ಳೆಯದು ಕೆಟ್ಟದ್ದು ನಮ್ಮದು ಇನ್ನೊಬ್ಬರದ್ದು ಯಾವುದೇ ಸರಿ, ನಾವೇನು ಮಾಡ್ತೀವಿ ಅದನ್ನು ನೋಡಿ ಕಲಿತಿರ್ತೀವಿ. ಮನೆಯಲ್ಲಿ ಅಜ್ಜ ಮುತ್ತಜ್ಜ ಹಿರಿಯರು ಇದ್ದರು ಅಂದರೆ ಅವರು ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ. ಮೊಮ್ಮಕ್ಕಳು ಅದನ್ನು ನೋಡಿ ನಾವು ಪೂಜೆ ಮಾಡ್ತೀವಿ ಅಂತ ಅವರು ಹೋಗ್ತಾರೆ. ಸೊ ಮನೆಯಲ್ಲಿ ಹಿರಿಯರು ಇದ್ದರೆ ಮಕ್ಕಳಿಗೆ ಸಂಸ್ಕಾರ ಕೊಡಲಿಕ್ಕೆ ಬರ್ತದೆ. ಮನೆಯಲ್ಲಿ ಹಿರಿಯರು ಇಲ್ಲದೇ ಇದ್ದರೆ ಸಂಸ್ಕಾರ ಕೊಡಲಿಕ್ಕೆ ಯಾರೂ ಇಲ್ಲ, ಮನೆಯಲ್ಲಿ ಯಾರೂ ಇರೋದಿಲ್ಲ. ಅಂದಮೇಲೆ ಮಕ್ಕಳಿಗೆ ನಮ್ಮ ಸಂಸ್ಕಾರ ಇಲ್ಲದೇ ಹೋಗ್ತದೆ. ಮುಂದೆ ಒಂದು ಸಲ ಸಂಸ್ಕಾರ ಅಂದರೆ ಏನು ಅಂತ ಕೇಳ್ತಾರೆ. ಅದಕ್ಕಾಗಿ ಮನೆಯಲ್ಲಿ ಅವಿಭಕ್ತ ಕುಟುಂಬ ಇರಬೇಕು ಅಂತನ್ನೋದು ರಾಮಾಯಣದ ಪ್ರಧಾನವಾದಂತಹ ಉದ್ದೇಶ. ಏನು ಅಂದರೆ ಅವಿಭಕ್ತ ಕುಟುಂಬ ಇರಬೇಕು, ಮನೆ ತುಂಬ ಜನರಿರಬೇಕು, ಮಾತು ಕತಿ, ಒಬ್ಬರು ದುಃಖ ಇನ್ನೊಬ್ಬರು ಮುಂದೆ ಹೇಳ್ಕೊಳ್ಳೋದು ಎಲ್ಲ ಒಳಗೆ ಇಟ್ಕೊಂಡ್ಬಿಟ್ರೆ ಅದು ಮಾನಸಿಕ ರೋಗಿ ಆಗ್ತದೆ. ಯಾವುದೂ ಒಳಗಿಟ್ಕೊಳ್ಬಾರ್ದು, ಹೇಳ್ತಿರ್ಬೇಕು. ಯಾರು ನಮಗೆ ಬೇಕಾದವರು ಒಬ್ಬರು ಇರಲೇಬೇಕು, ಅವ್ರ ಮುಂದೆ ನಾವು ಹೇಳಲೇಬೇಕು. ಅದು ಹೇಳದೇ ಇದ್ದರೆ ರಿಯಾಕ್ಷನ್ ಆಗ್ತದೆ. ಈ ದೃಷ್ಟಿಯೊಳಗೆ ನಿಂತ ನೀರು ನಿಂತಿತ್ತು ಅಂದರೆ ಅದು ಹೊಲಸಾಕೋತ ಹೋಗ್ತದೆ, ಹುಳಗಳು ಬೀಳ್ತವೆ, ರೋಗಾಣುಗಳೆಲ್ಲ ಇರ್ತವೆ. ಎಷ್ಟೊತ್ತು ನೀರು ನಿಲ್ತದೆ ಅಷ್ಟು ಹೊಲಸಾಕೋತ ಹೋಗ್ತದೆ. ನೀರು ಹರಿತಾ ಇತ್ತು ಅಂದರೆ ಶುದ್ಧ ಇರ್ತದೆ. ಹಾಗೆ ನಮ್ಮ ವಿಚಾರಗಳೇನಿವೆ ಮನಸ್ಸಿನಾಗೇ ಉಳಿದು ಬಿಟ್ಟು ಅಂದರೆ ಅವು ಕೊಳಿಲಿಕ್ಕೆ ಶುರು ಆಗ್ತದೆ, ಹುಳ ಹಾಕ್ತದೆ, ರೋಗ ಆಗ್ತದೆ. ಆ ವಿಚಾರವನ್ನು ಇನ್ನೊಬ್ಬರಿಗೆ ಹರಿದು ಬಿಟ್ಟೀವಿ ಅಂತಂದರೆ ಶುದ್ಧ ಇರ್ತದೆ ಮನಸ್ಸು. ಮನಸ್ಸು ಬಹಳ ಸೂಕ್ಷ್ಮ ಇದೆ, ಅಷ್ಟೇ ಸ್ಟ್ರಾಂಗ್ ಇದೆ. ಎಷ್ಟು ಸೂಕ್ಷ್ಮನೋ ಅಷ್ಟೇ ಸ್ಟ್ರಾಂಗ್ ಇದೆ. ಅದಕ್ಕೆ ನಾವು ದಿನಾ ಪಾತ್ರೆ ಹೆಂಗೆ ತೊಳಿತೀವಿ, ದಿನಾ ಪಾತ್ರೆ ತೊಳಿತೀರೋ ಇಲ್ಲ, ಮತ್ತು ನಾವು ಹೊಲಸು ಮಾಡ್ತೇವೆ, ಮುಸುರಿ ಮಾಡ್ತೀವಿ. ಇಲ್ಲ ತೊಳೆದೀವಿ, ಮುಸುರಿ ಮಾಡೋದು ಬೇಡ ಅಂದರೆ ನಡಿ, ಅದು ಅನಿವಾರ್ಯ. ಮುಸುರಿ ಆಗೋದು ಅನಿವಾರ್ಯ, ಮತ್ತು ತೊಳೆಯಬೇಕು, ಇದು ಅನಿವಾರ್ಯ. ಅದೇ ವೈಶಿಷ್ಟ್ಯ. ಪಾತ್ರೆ ಹೊಲಸಾಗ್ತದೆ ತೊಳಿತೇವೆ, ಹೊಲಸಾಗ್ತದೆ ತೊಳಿತೇವೆ. ಮನೆ ಹೊಲಸಾಗ್ತದೆ ಕಸ ಗುಡಿಸ್ತೇವೆ, ಮತ್ತು ಹೊಲಸಾಗ್ತದೆ ಕಸ ಗುಡಿಸ್ತೇವೆ. ಇದು ನಿರಂತರ ಇರೋದೇ ಇದೆ, ನಾನ್ ಸ್ಟಾಪ್. ನಾವು ಬಿಟ್ಟೀವಿ ಅಂದರೆ ಇನ್ನೂ ಹೊಲಸಾಕೋತ ಹೋಗ್ತದೆ. ಕೆಲವರು ಊಟ ಮಾಡಿ ಲೇಟ್ ಆಯಿತು ಅಂಥೇಳಿ ಊರಿಂದ ಬಂದ ಮೇಲೆ ಆ ಪಾತ್ರೆ ತೊಳೆಯೋಣ ಅಂತ ಬಿಟ್ಬಿಟ್ಟಿರ್ತಾರೆ. ಬಂದ ಕೂಡಲೇ ಅವರು ತೊಳಿಬೇಕು ಅಂತಂದರೆ ಎಷ್ಟು ಕಷ್ಟ ಆಗ್ತದೆ. ಆಗಿಂದಾಗ ತೊಳೆದ್ರೆ ನಿಮಗೇನೂ ಬೇಕಾಗಿಲ್ಲ, ಪುಡಿ ಬೇಕಾಗಿಲ್ಲ, ಬ್ರಷ್ ಬೇಕಾಗಿಲ್ಲ. ಆಗಿಂದಾಗ ತೊಳೆದ್ರೆ ನೀವು ಹೆಂಗೆ ಲೇಟ್ ಮಾಡ್ಕೊತ ಹೋಗ್ತೀರಿ ಅಷ್ಟು ಕಷ್ಟ. ತೊಳೆದು ಸರಳ ತೊಳಿಲಿಕ್ಕೆ ಬರುವುದಿಲ್ಲ, ಸ್ವಲ್ಪ ನೀರಿನೊಳಗೆ ಮುಗಿಯಂಗಿಲ್ಲ, ಸಾಧಾರಣ ಬ್ರಷ್ಷು ನಡೆಯಂಗಿಲ್ಲ. ಇದೆಲ್ಲ ಯಾಕೆ ಅಂದರೆ ನಾವು ತೊಳೆಯೋದನ್ನು ಲೇಟ್ ಮಾಡ್ತಾ ಇದ್ದೀವಿ. ಪುರಂದರದಾಸರು ಅದನ್ನೇ ಅಂದರು, ನಿಮ್ಮ ಪಾತ್ರೆ ಅಂದರೆ ಮನಸ್ಸು. ಈ ಮನಸ್ಸು ಅಂತನ್ನೋ ಪಾತ್ರೆಯನ್ನು ಅನಾದಿ ಕಾಲದಿಂದ ಮುಸುರೆ ಮಾಡ್ತಾ ಬಂದಿದ್ದೀರಿ. ಮನಃ ಕರ್ಮಭಿರಕ್ಷಿಪ್ತಂ ಶುಭಾತ್ತೇ ಧಾರಯೇದ್ಧಿಯ ಅಂತಂತಾರೆ. ಮನಃ ಕರ್ಮಭಿ ಆಕ್ಷಿಪ್ತಂ. ಅನೇಕ ಜನ್ಮಗಳಿಂದ ಮನಸ್ಸು ಕರ್ಮಗಳಿಂದ, ಪಾಪ ಪುಣ್ಯ ಕರ್ಮಗಳಿಂದ ಬಹಿರ್ಮುಖವಾಗಿವೆ. ಬಹಿರ್ಮುಖ ಅಂದರೆ ಅಂತರ್ಮುಖ ಆಗಲಿಕ್ಕೆ ತಯಾರಿಲ್ಲ, ಬಹಿರ್ಮುಖವಾಗಿದೆ. ಅದಕ್ಕೇನು ಮಾಡಬೇಕು ಅಂದರೆ ತೊಳಿಬೇಕಂತ. ಹೆಂಗೆ ತೊಳಿಬೇಕು
ಅದರ ಪುಡಿ ಏನು, ಯಾವ ಪುಡಿಯನ್ನು ಹಚ್ಚಬೇಕು, ಬ್ರಷ್ ಯಾವುದು ಹಚ್ಚಬೇಕು ಅಂತ ಒಂದು ಆ ಪಾತ್ರೆಯನ್ನು ತೊಳೆಯುವ ಕಾನ್ಸೆಪ್ಟ್ ಇಟ್ಟುಕೊಂಡು ಪುರಂದರದಾಸರು ಹೇಳ್ತಾರೆ. ಅಷ್ಟಮದವೆಂಬ ಸುಟ್ಟ ಈ ಪಾತ್ರೆಯ, ಅಷ್ಟಮದವೆಂಬ ಸುಟ್ಟ ಈ ಪಾತ್ರೆಯ, ವಿಷ್ಣು ನಾಮವೆಂಬ ಕೃಷ್ಣಾ ನದಿಯಲ್ಲಿ ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು, ಮುಸುರೆ ತೊಳೆಯಬೇಕು, ಗುಸುಗುಸು ಬಿಡಬೇಕು, ಈಶ ಪ್ರೇರಣೆಯೆಂಬ ಹಸಿರು ಹುಲ್ಲನ್ನು ಹಾಕಿ ಮುಸುರೆ ತೊಳೆಯಬೇಕು. ಅಂದರೆ ಯಾವಾಗ ಕೈಯಿಂದ ಆಗೋದಿಲ್ಲ ಅದನ್ನು ಹುಲ್ಲು ಹಚ್ಚಿ ಕಸ ತಿಕ್ತಾರೆ. ಅಲ್ಲೇ ನಮ್ಮಲ್ಲೆಲ್ಲ ಹೇಳೋ ಗುಸುಗುಸು ತಿಕ್ಕಬೇಕು ಅಂದರೆ ಅದನ್ನು ಹುಲ್ಲಿನಿಂದ ಚೆಂದಾಗಿ ತಿಕ್ಕಬೇಕು ಅಂತ ಹೇಳೋ ಮಾತು. ಗುಸುಗುಸು ಮಾತಾಡಬೇಡ್ರಿ ಅಂತಂತಾರಲ್ಲ, ಅದೆಲ್ಲ ಹೊಲಸಿನ ಲಕ್ಷಣ. ಮಾತಾಡಿದ್ರದ್ದು ಹೊಲಸೋದು. ಅದಕ್ಕೆ ಯಾವುದು ಈಶ ಪ್ರೇರಣ, ಎಲ್ಲವೂ ದೇವರು ಮಾಡಿಸ್ತಾನೆ ಅಂತ ಅಂದುಕೊಂಡು ಮನಸ್ಸಿನಲ್ಲಿ ಏನು ಸಮಾಧಾನ ಮಾಡಿಕೊಳ್ತೇವೆ ಅದೇ ಹುಲ್ಲ ಅಂತಂದು. ಹುಲ್ಲ ಯಾವುದು? ಈಶ ಪ್ರೇರಣ, ದೇವರೇ ಮಾಡಿಸ್ತಾನೆ. ಸುಳ್ಳೆ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಹೇಳ್ಕೊಂಡು ಮನಸ್ಸಿನೊಳಗೆಲ್ಲ ಹೊಲಸು ತುಂಬಿಕೊಂಡು ಭಾರ ಮನಸ್ಸಿನಿಂದ ಯಾರ ಜೊತೆಗೂ ಮಾತಾಡಲಾರ್ದೇನೆ ಇಲ್ಲದೇ ಇದ್ದವ್ರ ಜೊತೆಗೆ ಶತ್ರುತ್ವ ಗಳಿಸಿ ರಾಗದ್ವೇಷಗಳಿಂದ ಸಾಯೋ ತನಕ ಅಸಮಾಧಾನದಿಂದ ಸಾಯೋಕ್ಕಿಂತ ಎಲ್ಲವೂ ಭಗವಂತನ ಪ್ರೇರಣೆಯಿಂದ ಆಗ್ತದೆ ಅಂತ ಒಂದು ಮಾತು ಮನಸ್ಸಿನೊಳಗೆ ಬಂತು ಅಂದರೆ ಅದು ಹಸಿರು ಹುಲ್ಲ ಅಂತಂತ. ಯಾಕೆ ನಮಗೆಲ್ಲರೂ ಯಾವಾಗಲೂ ಬೇಡಾದವರು ಆಗೋದಿಲ್ಲ. ಕೆಲವು ಸಲ ಬೇಡಾದವರಾಗ್ತಾರೆ, ಕೆಲವು ಸಲ ಬೇಕಾದವರಾಗ್ತಾರೆ. ಹೌದಲ್ಲ? ನಮಗಿಂತ ಮೊದಲಿಗೆ ಊಟಕ್ಕೆ ಕೂತರು ಬೇಡಾದವರಾಗ್ತಾರೆ, ನಮಗೊಂದು ಎಲ್ಲಿ ಹಿಡಿದಿದ್ರು ಅಂದರೆ ಬೇಕಾದವರಾಗ್ತಾರೆ. ಬೇಕು ಬೇಡ ಅಂತ ನಮ್ಮ ಶತ್ರು ಮಿತ್ರ ಅಂತನ್ನೋರು ಒಬ್ಬರೇ ಒಂದೇ ಸಲಕ್ಕಾಗೋದಿಲ್ಲ. ಅದು ಯಾಕೆ ಅಂದರೆ ನಮ್ಮ ಕಲ್ಪನೆ, ಇವರು ನನ್ನ ಶತ್ರು ಅಂತ ನಾನು ಅಂದ್ಕೊಂಡಿದ್ದೀನಿ, ಆದ್ದರಿಂದ ಅವರು ಶತ್ರು. ಇವರು ಮಿತ್ರ ಅಂತ ನಾನು ಅಂದ್ಕೊಂಡಿನಿ, ಆದ್ದರಿಂದ ಮಿತ್ರ. ಅದಕ್ಕೆ ಯಾರೂ ಶತ್ರು ಅಲ್ಲಂತೆ. ಖರೇ ಶತ್ರು ಯಾರು ಅಂತಂದರೆ ಜ್ಞಾನ ಮಿತ್ರ, ಅಜ್ಞಾನ ಶತ್ರು ಅಂತಂತ. ಹಿರಣ್ಯಕಶಿಪು ಉಪದೇಶ ಮಾಡ್ತಾನೆ. ಉಪದೇಶ ಮಾಡ್ತಾ ಇರುವಾಗ ಶತ್ರುನಾಶ ತಥಾ ಜ್ಞಾನ ನಾಶ ಅಂತ. ಶತ್ರುನಾಶ ತಥಾ ಅಜ್ಞಾನ ನಾಶ ಅಂತಂತ. ಅಜ್ಞಾನವನ್ನು ನಾಶ ಮಾಡಿಕೊಳ್ಳೋದೇ ಶತ್ರುನಾಶ. ಅದನ್ನು ಬಿಟ್ಟರೆ ಇನ್ಯಾರೂ ಶತ್ರು ಇಲ್ಲ. ಅದರಿಂದ ಶತ್ರು ಮಿತ್ರ ಅಂತನ್ನೋದು ಯಾಕೆಂದರೆ ನಮ್ಮ ಮನಸ್ಸಿನೊಳಗೆ ಯಾರ ಬಗ್ಗೆ ದ್ವೇಷ ಇದೆ ಅವರು ನಮಗೆ ಶತ್ರುವಾಗಿ ಕಾಣಿಸ್ತಾರೆ. ಯಾರ ಬಗ್ಗೆ ನಮಗೆ ರಾಗ ಇದೆ ಅವರು ನಮಗೆ ಮಿತ್ರರಾಗಿ ಕಾಣಿಸ್ತಾರೆ. ಯಾರೂ ಶತ್ರು ಅಲ್ಲ, ಯಾರೂ ಮಿತ್ರ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಅಂತಂದರೆ ಅದೇ ಮನಸ್ಸಿಂದೇ ಪ್ರಭಾವ. ಮನಸ್ಸಿನಾಗ ಹೆಂಗೆ ಇಟ್ಕೊಂಡಿರ್ತೀರಿ ಹಂಗೆ. ನನಗೆ ಇದು ಆಗೇ ಆಗ್ತದೆ ಅಂತ ಆಗೇ ಆಗ್ತದೆ, ಆಗೋದಿಲ್ಲ. ಮೊದಲ ದೃಢವಾದ ಸಂಕಲ್ಪ ಬೇಕು ಮನಸ್ಸಿನಾಗ. ಅದಕ್ಕೆ ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ. ಯಾವುದೇ ಫಲ, ಯಾವುದೇ ಸಿದ್ಧಿ ಆಗಬೇಕಾದ್ರೆ ವಿಶ್ವಾಸ ಬೇಕು. ನಾವು ದೇವರ ಮುಂದೆ ನಿಲ್ತೇವೆ, ಬೇಡಿದ್ದನ್ನು ಬೇಡ್ತೇವೆ, ಆದರೆ ಆಗೇ ಆಗ್ತದೆ ಅಂತನ್ನೋ ದೃಢ ವಿಶ್ವಾಸ ಇಲ್ಲ. ಭಾಗವತ ಏನು ಹೇಳ್ತದೆ? ನಾನು ಮಾಡುವ ಕೆಲಸದಿಂದ ಫಲ ಸಿಕ್ಕೇ ಸಿಗುತ್ತದೆ ಅಂತನ್ನುವ ದೃಢ ವಿಶ್ವಾಸದಿಂದ ಕೆಲಸ ಮಾಡಿದರೆ ಅದು ಪೂರ್ಣವಾಗಿ ಕೆಲಸವಾಗ್ತದೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಅದು ಬಿಡ್ರಿ, ಔಷಧ ಡಾಕ್ಟರ್ ಮೇಲೆ ಏನೂ ವಿಶ್ವಾಸ ಮಾಡೋಂಗಿಲ್ಲ, ಆದರೂ ನಾನು ಔಷಧ ತೆಗೆದುಕೊಳ್ತೇನೆ ಅಂದ್ರೆ ಆಗೋದಿಲ್ಲ. ನಮ್ಮ ತಾಯಿಗೆ ಏನೇ ರೋಗ ಆದರೂ ಜಲಸಿಲ್ಲ ಏನದ ಪಚನ ಆಗೋದು, ಆ ಔಷಧ ತೊಗೊಂಡ್ರೆ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ಸಂಬಂಧ ಇರೋಂಗಿಲ್ಲ. ರೋಗಕ್ಕೂ ಔಷಧಕ್ಕೂ ಸಂಬಂಧೇ ಇಲ್ಲ.
ಅವಳಿಗೇನು ಅಂದರೆ ಇಷ್ಟು ಮುಗ್ಧ ಇದ್ದಾಳೆ, ಆ ಕೆಂಪ ಗುಳಿಗೆದ್ರೆ ಅದನ್ನು ಕೊಟ್ಬಿಡು ಸಾಕು ಅಂತಂದು. ನನಗೆ ಯಾರೂ ಬೇಡ, ಡಾಕ್ಟ್ರೇ ಬೇಡ, ಇಂಜೆಕ್ಷನ್ ಬೇಡ, ಬಿ ಪಿ ಚೆಕ್ ಮಾಡಬೇಕು ಅಂಥೇಳಿ ಒಮ್ಮ ಡಾಕ್ಟ್ರ್ ಹತ್ರ ನಾನು ಕರ್ಕೊಂಡು, ದೊಡ್ಡ ಡಾಕ್ಟ್ರು ಕರ್ಕೊಂಡು ಹೋಗ್ತು. ಅವು ಸೂಜಿ ಹಿಂಗೆ ಚುಚ್ಚುದೇ ತಡ ಅವನ ಕೈ ಜಾಡಿಸಿ ಅವನಿಗಿಷ್ಟು ಬೈದು ಉದ್ಧಾರ ಮಾಡಿ, ಅವನ ಜನ್ಮದೊಳಗೆ ಅವ ಎಷ್ಟು ಮಂದಿಗೆ ಪೇಷಂಟಿಗೆ ಬೈದಿದ್ದ ಡಾಕ್ಟರು, ಅವ್ರದ್ದೆಲ್ಲ ಬೈಗಳನ್ನು ನೀವು ಒಬ್ಬಳೇ ಬೈದುಬಿಟ್ಲು. ಅವ ಗಾಬರಿ ನಿಂತುಬಿಟ್ಟ. ನಾನು ನೋಡ್ದ, ನಾನು ಕೂತ್ಬಿಟ್ಟ. ಇನ್ನೇನಾದರೂ ನಾನು ಬೇಡ ಅಂದ್ಬಿಟ್ರೆ ನಮ್ಮನ್ನು ನಿಮ್ಮನ್ನು ಕೂಡಿ ಬೈತಾರೆ, ನಾವಿಬ್ಬರು ಐಶ್ವರ್ಯ ದೇವತೆಗಳಾಗಬೇಕಾಗ್ತದೆ ಅಂತ ಹೇಳಿ ಅಷ್ಟು ಮುಗ್ಧ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಇಷ್ಟು ಸರಳ ಸ್ವಭಾವದ ಅಂತ ಗೊತ್ತಾಯಿತು. ತಾತ್ಪರ್ಯ ಏನು ಅಂದರೆ, ಅವ್ರಿಗೆ ಒಟ್ಟಿಗೆ ಈ ಔಷಧ ತೊಗೊಂಡ್ರೆ ನನಗೆ ಕಡಿಮೆ ಆಗ್ತದೆ. ನಮ್ಮ ಮನೆಯಲ್ಲೇ ಸಾಕ್ಷಿ ಇದೆ ಇನ್ನೂ ತನಕ. ತಲೆ ನೋಯಿಸಿದ್ರೆ, ಜ್ವರ ಬಂದರೆ ಔಷಧ ತೊಗೊಳ್ಳೋದೇ ಇಲ್ಲ. ಅದು ಒಂದೇ ಒಂದು ಕೆಂಪದ ಜಲಸಿಲು ಗುಳಿಗೆ ತೊಗೊಂಡ್ಬಿಡ್ತಾರೆ, ಮುಗಿದೆ. ಅದರೊಳಗೂ ಕೂಡ ಆ ಜಲಸಿಲು ಗುಳಿಗೆ ಬಿಳಿ ಇತ್ತು ಅಂದರೆ ಕಡಿಮೆ ಅಂಗಲಕ್ಕಿಗೆ. ಅದರ ಬಿಳಿ ಒಂದು ಗುಳಿಗೆ ಬರ್ತದೆ, ಕೆಂಪು ಒಂದು ಬರ್ತದೆ. ಆ ಕೆಂಪೆ ನಾನು ಇದು ಅದೇ ಅದು ಅಲ್ಲದು ಕೆಂಪೆದದು, ಅದು ಕೆಂಪೆ ಕೊಡಬೇಕು ನೀವು. ಆ ಕೆಂಪು ಔಷಧ ಕೊಟ್ಟರೆ ತಾಸು 2 ತಾಸು ಜ್ವರ ಕಡಿಮೆ. ಇದೇನು ಗೊತ್ತದೇನ್ರಿ, ಒಳಗೆ ವಿಶ್ವಾಸ 80-90% ವಿಶ್ವಾಸ ಕೆಲಸ ಮಾಡ್ತದೆ. ಇದನ್ನು ಹೆಂಗೆ ಮಾಡಿದರು ಅಂದರೆ, ಇನ್ನು ಅರ್ಧ ಗಂಟೆ ತಾಸು ಗಂಟೆಗೆ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತ ಕನ್ಫರ್ಮ್ ಆದಮೇಲೆ ಒಬ್ಬ ಡಾಕ್ಟರು ಒಂದು ಅರ್ಧ ಲೋಟ ವಾಟಗ ಕೊಟ್ಟು, ನೀರು ಕೊಟ್ಟು, ಇದನ್ನು ಇದ್ರ ವಿಷ ಹಾಕಿನಿ ನೀನು ಸಾಯ್ತೀಯ ಅಂತಂದರೆ ಅದನ್ನು ನೀರು ಕುಡಿದು ಸತ್ತವನು. ಯಾಕಂದರೆ ಇದರೊಳಗೆ ವಿಷ ಹಾಕಿದ್ದಾರೆ, ನಾನು ಸಾಯ್ತೇನೆ, ಇದರ ವಿಷ ಹಾಕಿದ್ದಾರೆ, ನಾನು ಸಾಯ್ತೇನೆ, ಸತ್ಯ ಹೋದವನು. ನಮ್ಮಲ್ಲಿ ಒಬ್ಬರನ್ನ ಕಿವುಡ್ರನ್ನ ಮಾಡಿದರು. ಹೆಂಗೆ ಮಾಡಿದರು ಅಂತಂದರೆ, ನಿನಗೆ ಕೇಳಿಸೋದಿಲ್ಲ, ನೀನು ಕಿವುಡಿದ್ದಿ, ನಿನಗೆ ಕೇಳಿಸೋದಿಲ್ಲ, ನಿನಗೆ ಕಿವುಡಿದ್ದಿ ಅಂತ 3 ತಿಂಗಳು ಅಂದ ಕೂಡಲೇ ಮುಂದೆ ಅವನು ಕೇಳಿಸೋದೇ ಬಂದಾಯಿತು. ಸೊ ಮನಸ್ಸಿನೊಳಗೆ ನಾವು ಇಂತಹ ಅನೇಕ ರೋಗಗಳನ್ನು ತಂದುಕೊಳ್ತೀವಿ. ನನಗೆ ಮಧುರೋಗವಿದೆ, 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 ನಾನು ಸಿಹಿ ತಿನ್ನಂಗಿಲ್ಲ, ಮಧುರೋಗವಿದೆ ಅಂತ ಅಂದ್ಕೊಳ್ಳೆ ಮುಗಿದೋಯ್ತು. ಡಾಕ್ಟ್ರ್ ಸ್ವೀಟ್ ನ್ಯೂಸ್ ಹೇಳೋದಕ್ಕೂ ಉಳಿದವರು ಸ್ವೀಟ್ ನ್ಯೂಸ್ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಮ್ಮ ಮಗಳ ಮದುವೆ ಅದ ಅಂಥೇಳಿ ಸ್ವೀಟ್ ನ್ಯೂಸ್ ಕೆಲವರು ಹೇಳ್ತಾರೆ, ಅದು ನಾವು ಅದು ಬೇಕು, ನಮಗೆ ಬೇಕದು. ಆದರೆ ಡಾಕ್ಟ್ರೇ ಹೇಳಬಾರ್ದು. ಯಾಕೆಂದರೆ ಒಂದು ಸಲ ಅವ್ರು ಹೇಳಿದರು ಅಂದರೆ ಅದು ಏನಿರುವುದಿಲ್ಲ, ಏನೂ ಇರುವುದಿಲ್ಲ. ಯಾವುದೋ ಒಂದು ಸ್ಟ್ರೆಸ್ನೊಳಗೆ ಗೋವಾ ಗೀವಾ ಆ ಕಡೆ ಎಲ್ಲ ಬಂದ ಮೇಲೆ ಸುಮ್ಮನೆ ಚೆಕಪ್ಪಕ್ಕೆ ಅಂತ ಹೋದೆ. ನಿಮಗೆ 200 ಇದೆ ಶುಗರು, ನೀವು ಔಷಧ ತೊಗೋಬೇಕು ಅಂದರು. ನಾನು ಹೇಳಿದೆ ಔಷಧ ತೊಗೊಳ್ಳೋದಿಲ್ಲ. ಅಲ್ಲ, ಏನಾರು ಆದ್ರೆ ನನ್ನ ಜವಾಬ್ದಾರಿ ಅಲ್ಲ, ಏನೂ ಆಗೋದಿಲ್ಲ, ಅದು ನನ್ನ ಜವಾಬ್ದಾರಿ ಅಂತೇಳಿ. 1 ವಾರ ಆದಮೇಲೆ 110, 200 ಇದ್ದಿದ್ದು 110. ನಾನು ಕೇಳಿದೆ, ಇಷ್ಟು ಓಡಾಡೀವಿ, ಬಾಂಬೆ, ಗೋವಾ ಎಲ್ಲ ಕಡೆ ಓಡಾಡಿ, ನಿದ್ರೆ ಸರಿ ಇಲ್ಲ, ಆಹಾರ ಸರಿ ಇಲ್ಲ, ಏನೋ ಆಗಿರ್ತದೆ. ಅವ್ರು ಏನು ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಏನಾಗ್ತದೆ, ಹಾಂ 200 ಇದೆ, ಶುಗರ್ ಬಂತು, ಔಷಧ ತಗೋ, ನಮ್ಮ ಆವಾಹನ ಮಾಡ್ಕೊಂಡ್ಬಿಡ್ತೀವಿ. ಶುಗರಂ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ನಮಃ ಅಂತ ಶುಗರನ್ನು ಆವಾಹನ ಮಾಡಿಕೊಂಡು ದಿನ ಅದರ ಪೂಜೆ ಸ್ಟಾರ್ಟ್. ಡಯಟ್ ಮಾಡೋದು, ಔಷಧ ತಗೊಳ್ಳೋದು, ದೇವ್ರ ಪೂಜೆ ಬಂದ ಶುಗರ್ ಪುಡಿ ಸ್ಟಾರ್ಟ್. ನಮ್ಮ ಮನಸ್ಸಿನ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ.